ಶಿವಮೊಗ್ಗ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ಮಧು ಬಂಗಾರಪ್ಪ ಅವರು ನೋಡಲೇಬೇಕಾದಂತಹ ಸ್ಟೋರಿ ಇದು. ಶಿವಮೊಗ್ಗದ ಪರಿಸ್ಥಿತಿ ನಿರಂತರವಾದ ಮಳೆ ಬಂದರೆ ಕೆಸರ ಗದ್ದೆ ಆಗ್ತಾ ಇದೆ ರಸ್ತೆ. ಸಚಿವ ಮಧು ಬಂಗಾರಪ್ಪ ಅವರು ನೋಡಲೇಬೇಕಾದಂತಹ ಸ್ಟೋರಿ. ಮಳೆಗಾಲ ಬಂದರೆ ಕೆಸರ ಗದ್ದೆ ಅಂತಾಗುತ್ತೆ ರಸ್ತೆ. ರಾಜ್ಯ ಹೆದ್ದಾರಿಯಲ್ಲಿ ಎಲ್ಲಿ ನೋಡಿದ್ರೂ ಕೂಡ ರಸ್ತೆ ಗುಂಡಿಗಳಲ್ಲಿ ರಸ್ತೆ ಹುಡುಕಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕಿನ ತವನಂದಿ ಮಾರ್ಗ ಗುಂಡಿಯಲ್ಲಿ ರಸ್ತೆ ಹುಡುಕಾಡುವಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ. ಸಚಿವ ಮಧು ಬಂಗಾರಪ್ಪ ಪ್ರತಿನಿಧಿಸುವಂತಹ ಸೊರಬ ಕ್ಷೇತ್ರ ಅವರದ್ದೇ ಕ್ಷೇತ್ರ. ತವನಂದಿ ಮಾರ್ಗವಾಗಿ ಶಿರಸಿ ಸಂಪರ್ಕಿಸುವಂತಹ ಹೆದ್ದಾರಿ ಇದು. ಸಂಪೂರ್ಣವಾಗಿ ಗುಂಡಿಗಳು, ಸಂಪೂರ್ಣ ಕಿತ್ತು ಹೋಗಿರುವಂತಹ ರಸ್ತೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಸಚಿವರು ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರಂತೆ. ಖುದ್ದು ಶಿಕ್ಷಣ ಸಚಿವ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿಗಳಾಗಿರುವಂತಹ ಮಧು ಬಂಗಾರಪ್ಪ ಅವರ ಕ್ಷೇತ್ರ ಸೊರಬ ತವನಂದಿ ಮಾರ್ಗ ಇದು. ಎಲ್ಲ ನೋಡಿದ್ರೂ ಕೂಡ ಗುಂಡಿಗಳು, ರಸ್ತೆ ಕಿತ್ತು ಹೋಗಿದೆ. ಮಳೆಗಾಲದಲ್ಲಿ ಗುಂಡಿಗಳಲ್ಲಿ ನೀರು ತುಂಬಿರುತ್ತೆ. ಆ ಒಂದು ರಸ್ತೆಯಲ್ಲಿ ಸಂಚರಿಸೋದಾದರೂ ಹೇಗೆ ಅನ್ನುವಂಥ ಒಂದು ಪರಿಸ್ಥಿತಿಯಲ್ಲಿದ್ದ ಜನದ್ದು. ಇಂಥ ಒಂದು ಪರಿಸ್ಥಿತಿ ಸಚಿವರ ಗಮನಕ್ಕೆ ತಂದರೂ ಕೂಡ, ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ನಿರ್ಲಕ್ಷ್ಯ, ಸಂಪೂರ್ಣವಾದಂಥ ನಿರ್ಲಕ್ಷ್ಯ ಅವರುಗಳಿಗೆ. ಯಾವುದೇ ಥರದ ಅಭಿವೃದ್ಧಿ ಕೆಲಸವನ್ನು ಮಾಡದೇ ಇರುವಂತಹ ಶಿಕ್ಷಣ ಸಚಿವರು. ಅವರದ್ದೇ ಕ್ಷೇತ್ರ ಸೊರಬದ ಪರಿಸ್ಥಿತಿ ಇದು. ಶಿರಸಿ ಮಾರ್ಗವನ್ನು ಸಂಪರ್ಕಿಸುವಂಥ ರೋಡ್ ತಾವು ನೋಡ್ತಾ ಇರುವಂಥದ್ದು. ಈ ರೀತಿಯಾದಂಥ ಪರಿಸ್ಥಿತಿ.